ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಬಂದಾಗಿಂದ ನನಗೊಂದು ಡೌಟು. ಇಲ್ಲಿರೋ ಹೂವು ನಾನು ಫಸ್ಟ್ ಚೆಂಡು ಹೂವನ ಅಂತ ತೊಗೊಂಡು ನೋಡಿದೆ, ಆದರೆ ಚೆಂಡು ಹೂವು ಅಂತ ಅನ್ನಿಸ್ಲಿಲ್ಲ. ಇದು ಯಾವತ್ತೂ ನಾನು ಎಲ್ಲೂ ನೋಡಿಲ್ಲ. ಸೊ ಇದು ಏನು ಅಂತಾನೆ ಗೊತ್ತಾಗಿಲ್ಲ ಗುರುಗಳೇ, ಅದಕ್ಕೆ ಇದನ್ನೇ ಕೇಳೋಣ ಅಂತ ಕೇಳ್ತೀನಿ. ನೋಡಿಲ್ಲ ಇವತ್ತು? ಖಂಡಿತ ನೋಡಿಲ್ಲ ಗುರುಗಳೇ. ಚೆಂಡು ಹೂವು ಇರ್ಬೋದು ಅಂತಾನೆ ಅನ್ಕೊಳ್ತಾ ಇದ್ದೆ ನಾನು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಅಂದುಕೊಂಡ್ರಿ ಕರೆಕ್ಟ್ ಇದೆ. ನೆನ್ನೆ ನಾನು ಯಲಹಂಕದ ನಮ್ಮ ಬಂಧುಗಳ ಮನೆ ಹತ್ರ ಏನೋ ಬಹುಶಃ 20 ವರ್ಷ ಆಗಿತ್ತು. ನಾನು ಹೋಗಿ ಅವರು ಕರೆದಿದ್ರು, ಹೋಗದೆ. ದೊಡ್ಡ ಮರ ಇದು, ಎಷ್ಟು ಅದ್ಭುತವಾಗಿದೆ ಅಂತ ನನಗೆ ನೋಡಿ ಆಶ್ಚರ್ಯ ಆಗ್ಬಿಡ್ತು. ಸಿಗೋದೇ ಕಷ್ಟ, ಅಪರೂಪದಲ್ಲಿ ಅಪರೂಪ ಇದು. ಅಂಥ ಅದ್ಭುತವಾಗಿರೋವಂಥದ್ದು ಇದು. ಹೂವುಗಳಲ್ಲಿ ಎಷ್ಟು ಥರ ಹೂಗಳಿದಾವೋ ಗೊತ್ತಿಲ್ಲ. ಈ ಹೂವು ನಗುತ್ತಂತೆ. ಅದು ಹೇಗೆ ನಗುತ್ತೆ ಅಂತಂದರೆ, ಎಂತಹ ಪವಾಡವನ್ನು ಮಾಡಿಕೊಟ್ಬಿಡುತ್ತೆ ಈ ಪುಷ್ಪ ಅಂತಂದರೆ, ನೀವು ಲಲಿತಾ ಸಹಸ್ರನಾಮ ಏನಾದರೂ ಪಾರಾಯಣ ಮಾಡಿದ್ರೆ, ಲಲಿತಾ ಸಹಸ್ರನಾಮದಲ್ಲಿ ಏನಾದರೂ ನೀವು ಸ್ವಲ್ಪ ಅಧ್ಯಯನವನ್ನು ಮಾಡಿದ್ರೆ ಕದಂಬ ವನವಾಸಿನಿ ಅಂತ ಬರುತ್ತೆ. ಆ ಕದಂಬ ಪುಷ್ಪವಿದು. ಅಂತಹ ಕದಂಬದ ಈ ಪುಷ್ಪ ಯಾವತ್ತೋ ಮಳೆ ಬರುವ ಮುನ್ನ ಗುಡುಗು ಮಿಂಚು ಬರುತ್ತಲ್ಲ, ಆ ಮಿಂಚನ್ನು ಸ್ವೀಕಾರ ಮಾಡಿಕೊಡುತ್ತಂತೆ. ಆ ಮಿಂಚು ಸ್ವೀಕಾರ ಮಾಡಿಕೊಂಡಾಗ ತಕ್ಷಣ ಆ ಲಲಿತಾ ತ್ರಿಪುರ ಸುಂದರಿ ನಗ್ತಾಳಂತೆ. ಆ ನಕ್ಕದಾಗ ಇದೇನಾದರೂ ಅಮ್ಮನಿಗೆ ಮುಡಿಸಿಬಿಟ್ರೆ ಗೊತ್ತಿಲ್ಲ ನೀವೆಷ್ಟು ಕಳ್ಕೊಂಡಿದ್ದೀರೋ ಅದರ 10 ಪಟ್ಟು, ನೀವೆಷ್ಟು ಕಳ್ಕೊಂಡಿದ್ದೀರೋ ಅದರ 100 ಪಟ್ಟು, ನೀವೆಷ್ಟು ಕಳ್ಕೊಂಡಿದ್ರೆ 1000 ಪಟ್ಟು ಬಂಗಾರವನ್ನು ಪಡ್ಕೊಳ್ತೀರಿ ಅಂತ. ಇನ್ನೂ ಒಂದು ಅದ್ಭುತವಾದ ಒಂದು ಮೆಸೇಜ್ ಏನಂತಂದರೆ, ಈ ಪುಷ್ಪಗಳು ನಿಮಗೆ ಕದಂಬದ್ದೇನಾದರೂ ಸಿಗುತ್ತೆ ಅಂತಂದರೆ ಅಮ್ಮನ ಪಾದಕ್ಕೆ ಹಾಕಿ ನೀವು ಅರ್ಚನೆ ಮಾಡಿಸ್ಬಿಡ್ತೀನಿ ಅಂತಂದರೆ, ಅವಳು ನೀವು ಹೆಜ್ಜೆಗೆ ಗೆಜ್ಜೆ ಕಟ್ಟಿಕೊಂಡು ಲಜ್ಜೆಯನ್ನು ತರಿಸಿ ಮುಜುಗರ ಮೂರ್ತಿಯ ನೋಡೋ ಒಂದು ಆಸೆಯನ್ನು ಇಟ್ಕೊಂಡಿದ್ದರೆ ಸಿಂಜಾನ ಮಣಿ ಮಂಜೀರ ಅಂತ ಮಂತ್ರ ಬರುತ್ತೆ. ಆ ಸಿಂಜಾನ ಅಂತಕ್ಕಂತಹದ್ದು ಆ ಹೆಣ್ಣು ಮಕ್ಕಳಿಗೆ ಕಾಲಿಗೆ ಬಳ್ಕೊಂಡಿರ್ತಾರೆ ತಾಯಿ. ಏನದು, ಏನಂತೀರಿ ನೀವು? ಅಲ್ತಾನ. ಹಾಂ, ಮೆಹಂದಿನಲ್ಲಿ ಅಮ್ಮನಿಗೆ ಬಾರ್ಡ್ರ್ ಹಾಕ್ತಿರಲ್ಲ, ಆ ಥರ ಪಾದಕ್ಕೆ ಹಾಕ್ತಾರೆ ನೋಡಿ ಹೆಣ್ಮಕ್ಳಿಗೆ. ಆ ರೀತಿ ಸಿಂಜಾನ ಅದು. ಆ ಸಿಂಜಾನ ಅಂತಕ್ಕಂತಹದ್ದು ಆ ಮೆಹಂದಿ, ಆ ಗೋರಂಟಿ, ಅದು ಏನಿರುತ್ತೋ ಅದನ್ನು ಅಮ್ಮನೆಗೆ ಬೆಳೆದು ಸಿಂಜಾನ ಮಣಿಮಂಜೀರ, ಅದ್ರ ಮೇಲೆ ಬರ್ತಕ್ಕಂಥ ಸಣ್ಣ 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 ಮಣಿಗಳು, ಕಾಲ್ಗೆಜ್ಜೆ. ಆ ಕಾಲ್ಗೆಜ್ಜೆಯಿಂದ ಹಿಡಿದು ಅಮ್ಮನ ಕುಣಿದಾಡತಕ್ಕಂತಹ ಸೌಂಡು ನಿನ್ನ ಮನೆಗೆ ಕೇಳಿಸುತ್ತಂತೆ. ಆಕೆ ಯಾವುದೋ ಲೋಕದಲ್ಲಿ ಕುಣಿದಾಡಿದ್ರು ಕೂಡ ಈ ಪುಷ್ಪ ಒಂದು ಸಲ ಆಕೆ ಪಾದಕರ್ಪಣೆ ಮಾಡಿಬಿಟ್ರೆ ಅಂತಹ ಖುಷಿಯನ್ನು ವ್ಯಕ್ತಪಡಿಸುತ್ತಂತೆ. ನಾನು ಈ ಹಿಂದೆ ಜಸ್ಟ್ ಹೇಳಿದೆ ನಿಮಗೆ, ಪಡ್ಕೊಳ್ತೀರಂತ ಗೊತ್ತಿಲ್ಲ ಗುರುಗಳೇ. ಯಾವುದೋ ನಮಗೆ ಬಂಗಾರವನ್ನು ತೆಗೆದುಕೊಳ್ತೀವಿ, ಪ್ಲೆಡ್ಜ್ ಮಾಡ್ತೀವಿ ಅನ್ನೋಂಥವರು ಒಂದು ಸಲ ನೀವು ಈ ಬಿಳಿಯ ವಸ್ತ್ರವನ್ನು, ಹೊಸದ ತಗೋಬೇಕು. ನೀವು ಬಿಳಿಯ ವಸ್ತ್ರವನ್ನು ಚೆನ್ನಾಗಿ ಹದ್ದಿ ನೀರಲ್ಲಿ ಸ್ವಲ್ಪ ಅರಿಶಿನ ಹಾಕಿ, ಅರಿಶಿನ ಪ್ಲಸ್ ಸುಣ್ಣ 2 ಹಾಕಬೇಕು. ಅರಿಶಿನ ಪ್ಲಸ್ ಸುಣ್ಣ ಹಾಕಿ ಈ ಬಟ್ಟೆಯನ್ನು ಅದ್ದಿದಾಗ ಅದೊಂದು ಕಲರ್ ಬರುತ್ತೆ. ಕಲರ್ ಸ್ವಲ್ಪ ಕೆಂಪು ಬರುತ್ತೆ. ಆ ಬಟ್ಟೆ ಕೆಂಪು ಬರುತ್ತೆ, ಒಣಗಿದ್ರೆ ಯೆಲ್ಲೋ ಕಲರ್ ಬರುತ್ತೆ. ಇದನ್ನು ಮಧುಪರ್ಕ ವಸ್ತ್ರ ಅಂತ ಕರೀತಾರೆ. ಚೆನ್ನಾಗಿ ಕೇಳಿಸ್ಕೊಳ್ಳಿ. ಈ ಮಧುಪರ್ಕ ವಸ್ತ್ರವನ್ನು ನೀವು ವ್ಯವಸ್ಥೆ ಮಾಡಿಕೊಂಡು ಆ ಒಣಗಿದ್ದಾದ್ಮೇಲೆ ಏನು ಆ ಹಳದಿ ಬಣ್ಣ ಬಂದು ಬಿಡುತ್ತೋ ನೋಡಿ, ಒಮ್ಮೆ ಈ ಮರಕ್ಕೆ ಮುಡಿಸುವಂಥದ್ದು. ಈ ಕದಂಬ ವೃಕ್ಷಕ್ಕೆ, ಕದಂಬ ಅದು ಗಿಡ ಇದ್ದರೂ ಪರವಾಗಿಲ್ಲ ನೋಡಿ, ಇಂತಹ ಗಿಡಗಳು ನಿಮಗೆಲ್ಲಾದರೂ ಸಿಗ್ತವೆ. ಆ ಗಿಡ ಮರಕ್ಕೆ ನೀವು ಹಾಕಿರ್ತಕ್ಕಂತಹ ಈ ಮಧುಪರ್ಕ ವಸ್ತ್ರಕ್ಕೆ ಅರಿಶಿನ ಕೊಂಬು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಆಭರಣಗಳ ಗಂಟನ್ನು ಕಟ್ಟಿ ಆ ಗಂಟನ್ನು ನೀವು ಮರಕ್ಕೆ ಮುಟ್ಟಿಸುವಂಥದ್ದು. ಮರಕ್ಕೆ ಮುಟ್ಟಿಸ್ಬೇಕಾದ್ರೆ ಬಹುಶಃ ಸಂಧ್ಯಾ ಕಾಲಗಳಾಗಿರಬೇಕು ಅಂತಾನೆ. ಸಂಧ್ಯಾ ಅಂತಂದರೆ ಪ್ರಾತಃ ಕಾಲ 5ರಿಂದ 6, ಸಾಯಂಕಾಲವೂ ಕೂಡ 5ರಿಂದ 6. ಇದನ್ನು ಸಂಧಿಸುವ ಕಾಲ ಅಂತಾರೆ. ಆ ಸಂಧಿಸುವ ಕಾಲವನ್ನು ಸಂಧ್ಯಾಕಾಲ ಅಂತ ಕರೀತಾರೆ. ಅಂತಹ ತ್ರಿಕಾಲಗಳು ಕೂಡ ತಗೊಳ್ಬಹುದು. ಇಲ್ಲಿ ನೀವು 5ರಿಂದ 6, ಮಧ್ಯಾಹ್ನ 12ರಿಂದ 1, ಅಥವಾ ಸಂಜೆ
5ರಿಂದ 6. ಈ ಕಾಲಗಳಲ್ಲಿ ಸೂರ್ಯ ಸಂಧಿಸುವ ಕಾಲವನ್ನು ಸಂಧ್ಯಾಕಾಲ ಅಂತ ಕರೆದಾಗ ನೀವು ಈ ಆಭರಣದ ಗಂಟನ್ನು ಒಮ್ಮೆ ಮರಕ್ಕೆ ಮುಟ್ಟಿಸಿ ಆಹ್ಲಾದ ಆನಂದವನ್ನು ವ್ಯಕ್ತಪಡಿಸ್ತಾ ಓಂ ಶ್ರೀ ಕದಂಬ ವನವಾಸಿನ್ಯೇ ನಮಃ, ಓಂ ಶ್ರೀ ಕದಂಬ ವನವಾಸಿನ್ಯೇ ನಮಃ ಅಂತೇಳಿ ಮೇಲೆ ಆಕಾಶದ ಎತ್ತರಕ್ಕೆ ನಿಮ್ಮ ತಲೆ ಎತ್ತಿ ನೋಡುತ್ತಾ ಅಮ್ಮನನ್ನು ವೆಲ್ಕಮ್ ಮಾಡ್ಕೊಳ್ತೀರಿ. ಆ ಮೂಟೆ, ಆ ಗಂಟು ಒಳಗಡೆ ಇದನ್ನು ಮನೆಗೆ ತಂದು ಇಟ್ಕೊಳ್ತೀರಿ. ಅಪ್ಪ, ಇದು ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ದಿವ್ಯತೆಯ ಭವ್ಯತೆಯ ಬಂಗಾರವನ್ನು ನಿಮಗೆ ಬದುಕಟ್ಕೊಳ್ಳಲಿಕ್ಕೆ ಕೊಡ್ತಕ್ಕಂತಹದ್ದು ಆ ಒಂದು ಮಹಾಲಕ್ಷ್ಮಿ, ಮಹಾದುರ್ಗೆ, ಮಹಾಸರಸ್ವತಿ ಕೃಪೆ ಈ ರೀತಿ ಮರದ ರೂಪದಲ್ಲಿ, ಈ ರೀತಿ ಪುಷ್ಪದ ರೂಪದಲ್ಲಿ ಮನೆಗೆ ಬರುವಂಥದ್ದು. ಪ್ರೀತಿಯ ಬಂಧುಗಳೇ, ಬಹಳ ಅದ್ಭುತವಾಗಿರತಕ್ಕಂತಹದ್ದು ಏನು ಇದೆಯೋ ಬಹಳಷ್ಟು ಅದ್ಭುತವಾಗಿರತಕ್ಕಂಥ ಪುಷ್ಪಗಳು ಬಹಳ ಇದ್ದಾವೆ. ನಿಮಗೆ ಸಂಪೆ ಆಗಿರಬಹುದು, ಜಾಜಿ ಆಗಿರಬಹುದು, ಮಂದಾರ ಆಗಿರಬಹುದು, ಈ ತರಹದ್ದು ಏನೇನೇನೇನು ಪುಷ್ಪಗಳಿದ್ದಾವೋ ಅವುಗಳಲ್ಲಿ ಪ್ರಧಾನವಾಗಿರತಕ್ಕಂತಹದ್ದು ಅಮ್ಮನಿಗೆ ಈ ಒಂದು ಪುಷ್ಪ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು. ಈ ಪುಷ್ಪಗಳನ್ನು ನೀವೇನಾದರೂ ಅಮ್ಮನಿಗೆ ಅರ್ಪಣೆ ಮಾಡೋದಾದರೆ ಅದ್ವಿತೀಯವಾಗಿರ್ತಕ್ಕಂಥ ಆನಂದವನ್ನು ನೀವು ಪಡೆದುಕೊಂಡಿರುತ್ತೆ ಅರ್ಥ. ಪ್ರೀತಿ ಬಂಧುಗಳೇ, ಸೊ ಇವಾಗ ಇದು ಎಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿರ್ತಾರೆ ಗುರುಗಳು, ಯಾಕಂದರೆ ಅಷ್ಟು ಸುಲಭವಾಗಿ ಎಲ್ಲೂ ಕೂಡ ನೋಡಿಲ್ಲ ಅಂತ ಹೇಳ್ಬೋದು. ಯಾವ ಭಾಗದಲ್ಲಿ ಸಿಗಬಹುದು ಗುರುಗಳೇ ಹೆಚ್ಚಾಗಿ? ಇದು ಎಲ್ಲಿ ಸಿಗುತ್ತೆ ಅಂದರೆ ನಾನು ನೋಡಿರೋ ಹಾಗೆ ದೊಡ್ಡ ದೊಡ್ಡ ಮನೆಗಳು, ದೊಡ್ಡ ಮನೆಗಳಂದರೆ ಶ್ರೀಮಂತರ ಮನೆ ಹೇಳ್ತಾರೆ ಅಂತ ಅನ್ಕೋಬೇಡಿ. ರಾಜ್ಕುಮಾರ್ ಮನೆ ಹತ್ರ, ಇನ್ನೂ ಕೆಲವರು ಮನೆ ಹತ್ರ ಹಾಕ್ಕೊಂಡಿದ್ದಾರೆ ಕೆಲವರೆಲ್ಲ ಕೂಡ. ಆಮೇಲೆ ನರ್ಸರಿಗಳು, ದೊಡ್ಡ ಮಟ್ಟದ ನರ್ಸರಿಗಳಿದಾವಲ್ಲ ಅಲ್ಲೆಲ್ಲ ಕೂಡ ಇದನ್ನು ಸಿಕ್ಕೇ ಸಿಗುತ್ತೆ. ಆಮೇಲೆ ಕ್ಷೇತ್ರಗಳಲ್ಲಿ ಇದ್ದೇ ಇರುತ್ತೆ ಅದು, ದೊಡ್ಡ ದೊಡ್ಡ ಕ್ಷೇತ್ರಗಳಲ್ಲಿ. ಆಮೇಲೆ ನೀವೇನಾದರೂ ಕಂಚಿಗೆ ಹೋಗಬೇಕಾದ್ರೆ ಕಂಚಿಗೆ ಹೋಗುವ ಮುನ್ನ ಒಂದು 4 ಕಿಲೋಮೀಟರ್ ಹಿಂದೆನೇ ಒಂದು ದೇವಾಲಯ ಉಂಟು, ಪುರಾತನದ್ದು. ಅಲ್ಲೊಂದು 2-3 ಮರ ಇದೆ. ಆ ದೇವಾಲಯದ ಹೆಸರು ನಾನು ಮರ್ತಿದ್ದೇನೆ, ಅಮ್ಮನವರು ಅದು ಕೂಡ ನಾನು ಬಹಳ ಅದ್ಭುತವಾಗಿದೆ. ಅಲ್ಲಿ ಬಹಳ ಇದೆ. ನಾನು ಅಲ್ಲಿಗೆ ಹೋದ ಸ್ವಲ್ಪ ಹೊತ್ತು ಕುಳಿತುಕೊಂಡಿದ್ದು ಈ ಪುಷ್ಪ ತೆಗೆದುಕೊಂಡು ಹೋಗುವಂಥದ್ದು. ಅಂತಹ ಪುಷ್ಪಗಳು ಹುಡುಕಾಟ ಮಾಡೋದು ನಿಮಗೆ ಈಗ ನೋಡಿ ಕ್ಯಾಮ್ರಾದಲ್ಲಿ ಗೂಗಲ್ ಮಾಡೋದು ಗೊತ್ತಾಗ್ಬಿಡುತ್ತೆ ನಿಮಗೆ. ಅಷ್ಟು ಅಂತ ಅದ್ಭುತವಾಗಿರ್ತಕ್ಕಂತಹ ನೀವು ಎಷ್ಟೋ ತರಹದ್ದು ನೋಡಿರ್ತೀರಿ. ಈಗ ನಾವೇನಂತೀವಿ ಮಂದಾರ ಅಂದ ಕೂಡಲೇ ಪಾಪ ಜನಕ್ಕೆ ಗೊತ್ತಾಗಲ್ಲ, ಅದನ್ನು ತೋರಿಸ್ಬೇಕು. ಮಂದಾರ ಅಂದರೆ ಏನು ತೋರಿಸ್ಬೇಕಾಗಿಲ್ಲ, ಹೇಗೆ ದಾಸವಾಳ ಹೂವತ್ತು. ಕದಂಬ ಅಂತ ತೋರಿಸ್ಬೇಕು, ಇವಾಗ ನೋಡಿರಲ್ಲ. ಅದಕ್ಕೆ ಕದಂಬ ಅಂತ ಕೂಡಲೇ ಈಗಿರುತ್ತೆ ಅನ್ನೋದು ಒಂದು ಅದ್ಭುತ. ಅದು ಸುವಾಸನೆ ಕೂಡ ಹಾಗಿರುತ್ತೆ, ಅಷ್ಟು ಅದ್ಭುತವಾಗಿರುತ್ತೆ. ನೀವು ಗಮನಿಸ್ಬೇಕು. ನೀವು ಬಹುಶಃ ಇವೆಲ್ಲ ಕೂಡ ಸಹಸ್ರ ಸಂಖ್ಯೆಯಲ್ಲಿ ಕಂಡುಗಳಿವು, ಬಹಳ 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 ಸಹಸ್ರ ಸಂಖ್ಯೆಯಲ್ಲಿ. ನೀವು ಎಣಿಕೆ ಮಾಡೋಕ್ಕೂ ಸಾಧ್ಯ ಇಲ್ಲ, ತುಂಬ ಇದೆ. ಹೌದು, ಬಹಳ ಬಹಳ ಇದೆ, ಅಷ್ಟೊಂದು ಅದ್ಭುತ. ಇನ್ನು ಇದರದ್ದು ಒಳಗಡೆ ಇರ್ತಕ್ಕಂಥದ್ದು ಆ ಕಾಂಡ ಇದೆಯಲ್ಲ, ಅದನ್ನು ಒಮ್ಮೆ ನೀವು ನೋಡಿದ್ರೆ ಅದೊಂದು ಅಮ್ಮನ ಕಿರೀಟ ಇದ್ದಂಗಿರುತ್ತೆ. ಎಷ್ಟೊಂದು ಈ ಸೃಷ್ಟಿಯಲ್ಲಿ ಅವಳದಾಗಿರ್ತಕ್ಕಂಥ ಮೆಚ್ಚುಗೆ ಇದೆ ಅಂದರೆ ನೀವು ಆನಂದ ಪಡಬೇಕು, ಆನಂದವನ್ನು ವೆಲ್ಕಮ್ ಮಾಡ್ಕೋಬೇಕು ನೀವು. ಅಂದರೆ ಈ ಸೃಷ್ಟಿಗೆ ಇಷ್ಟೆಲ್ಲ ಇದೆಯಾ ಅನ್ನೋ ಆ ಆನಂದವನ್ನು ವೆಲ್ಕಮ್ ಮಾಡಿದ್ರೆ ಇದ್ರ ಬಗ್ಗೆ ಏನಂತ ಗೊತ್ತಾಗ್ಬಿಡುತ್ತೆ. ಅಂತಹ ಕದಂಬ ವನವಾಸಿನಿ. ಆ ಕದಂಬ ವನವಾಸಿನಿ ಅಂತಂದ್ರೆ ಆ ವನದಲ್ಲಿ ಅಮ್ಮ ಇರ್ತಾಳೆ ಅಂತ. ಆ ವನದಲ್ಲಿ ಯಾವಾಗಲೂ ತಿರುಗಾಡ್ತಿರ್ತಾಳೆ. ಅಂದರೆ ಯಾರಿಗಾದ್ರೂ ಸ್ವಲ್ಪ ಹೊರಗಡೆ ಹೋಗಿ ಬರೋಣ, ಸುತ್ತಾಡ್ಕೊಂಬರೋಣ ಅಂತ ಖುಷಿಯನ್ನು ವ್ಯಕ್ತಪಡಿಸಿದ್ರೆ ಅವರ ಒಂದು ಪಾರ್ಕೋ ಎಲ್ಲಾದರೂ ಲಾನಿರೋ ಕಡೆ ನಾವು ಕೂತ್ಕೊಂಡಿರ್ತಕ್ಕಂಥದ್ದು ಒಂದಷ್ಟು ಸಮಯವನ್ನು, ಅಂದರೆ ಖುಷಿಯ ದಿನಗಳನ್ನು ಅವರೆಲ್ಲಾದರೂ ಕೂಡ ಕಾಲಹರಣ ಮಾಡಬೇಕು ಅಂತಂದರೆ, ಸಂತೋಷನ ಹಂಚ್ಕೊಳ್ಬೇಕು ಅಂತಂದರೆ ತುಂಬ ಗಿಡ ಮರ ಇರ್ತಕ್ಕಂತಹದ್ದು ವನದಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡಿರ್ತಾರೆ. ಮನೆ ಮುಂದೆ ಕೂಡ ಲಾನ್ ಮಾಡ್ಕೊಂಡಿರ್ತಾರೆ. ಹಾಗೆ ಈ ವನದಲ್ಲಿ ಅಮ್ಮ ಇರಲಿಕ್ಕೆ ಇಷ್ಟಪಡ್ತಾಳಂತೆ. ಈ ವನದಲ್ಲಿ ಅಮ್ಮ ಇದ್ದಾಗ ನಿಮ್ಮ ಪ್ರಾರ್ಥನೆ ಫಲಿಸುತ್ತಂತೆ. ಅಂತಹ ಕದಂಬ ವನವಾಸಿನಿಗೆ ಒಮ್ಮೆ ನೀವು ಸ್ಮರಣೆ ಮಾಡಿಕೊಳ್ಳಿ. ಸಾಧ್ಯ ಆದರೆ ಕ್ಷೇತ್ರಗಳಿಗೆ ಹೋಗುವಾಗ, ಅದರಲ್ಲೂ ಅಮ್ಮನ ಕ್ಷೇತ್ರಕ್ಕೆ ಹೋಗ್ತೀನಿ ಅಂತಂದರೆ ಈ ಪುಷ್ಪಗಳನ್ನು ಸಾಧ್ಯ ಆದಷ್ಟು ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಪ್ರೀತಿಯ ಭಕ್ತಗಳೇ, ಮಾರ್ಕೆಟಲ್ಲಿ ಸಿಗ್ತವೆ, ಅದು ಬೆಳಿಗ್ಗೆನೇ ಸಿಗ್ತವೆ, ಆಮೇಲೆ ಇರಲ್ಲ, ತೀರಾ ಕಡಿಮೆ ಸಿಗ್ತವೆ. ಮಲ್ಲೇಶ್ವರ ಮೇಲೆ ಕೆಲವೊಂದು ಕಡೆ ಈ ಪುಷ್ಪಗಳು ಸಿಗ್ತವೆ, ಭಾಳ ಆನಂದವಾಗಿ ಸಿಗ್ತವೆ. ಸೊ ಸಾಕಷ್ಟು ಆಪ್ಷನ್ಸ್ ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ಯಾಕಂದರೆ ಹೇಳಿದ್ಮೇಲೆ ಈ ವಿಚಾರ ಇಷ್ಟೊಂದು ಅದ್ಭುತ ಅಂತ ತಿಳ್ಕೊಂಡ್ಮೇಲೆ ಎಲ್ಲಿ ಸಿಗುತ್ತೆ ಅನ್ನೋದು ಕೂಡ ಬೇಕಾಗತ್ತೆ. ಇನ್ನು ಅಮ್ಮನವ್ರಿಗೆ ಈ ಒಂದು ಕದಂಬ ಪುಷ್ಪ ಅರ್ಪಿಸೋದ್ರಿಂದ ಸೊ ನಮ್ಮ ಲೈಫು ಹೇಗೆ ಬಂಗಾರದಂತೆ ಬದಲಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ.
ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031.